ಉಡುಪಿಯಿಂದ ಎಲ್ಲಿಯಾದ್ರೂ ಆಚೆ ಸೈಡ್ ಹೋದ್ರೆ ಮರಿಭಟ್ಟರ ಹೋಟೆಲ್ ಅಂತ ಆಚೆ ಕಡೆ ಹೋಗುದಾದ್ರೆ ಈ ಒಂದು ಹೋಟೆಲ್ಗೆ ಟ್ರೈ ಮಾಡಿ. ಎಳೆಗದ್ದೆ ಟೋಲ್ ಹತ್ರ ಇದ್ದೇವೆ. ನಮಸ್ಕಾರ ಕನ್ನಡಿಗರೇ, ನಾವಿವತ್ತು ಉತ್ತರ ಕನ್ನಡದ ಅವರ್ಸದಲ್ಲಿದ್ದೇವೆ. ಶ್ರೀ ಕಾತ್ಯಾಯಿನಿ ಬಾಣೇಶ್ವರ ಅಂತ ದೇವಸ್ಥಾನ. ಇದು ದೇವಸ್ಥಾನ ಮುಂಚೆ ಬನಾವಲಿ ಗೋವಾದಲ್ಲಿತ್ತು. 16th ಸೆಂಚುರಿಯಲ್ಲಿ ಪೋರ್ಚುಗೀಸರ ಅವಳಿಂದಾಗಿ ಮೂರ್ತಿ, ಒರಿಜಿನಲ್ ಮೂರ್ತಿ ಎಲ್ಲ ಇಲ್ಲಿ ತಂದಿದ್ದಾರೆ. ಮೊದಲು ಇಲ್ಲಿ ಕಾತ್ಯಾಯಿನಿ ದೇವತೆ, ನಂತರ ಬಾಣೇಶ್ವರ ದೇವರಿಗೆ, ನಂತರ ಗಣಪತಿ ದೇವರಿಗೆ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ದೋಣಿಯ ಆಕಾರದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನಾವೀಗ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಕಾತ್ಯಾಯಿನಿ ಬಾಣೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅಲ್ಲಿ ಹೋಗಿ ಯಾವ ದೇವಸ್ಥಾನ ಅಂತ ನಾವು ನಿಮ್ಗೆ ತೋರಿಸ್ತೇವೆ. ಭೂದೇವಿ ಪ್ರಸನ್ನ ಅಂತ, ಶ್ರೀ ಭೂದೇವಿ ಪ್ರಸನ್ನ ಅಂತ ದೇವಸ್ಥಾನ. ಅಲ್ಲಿ ನಮ್ದು ಸೌಭಾಗ್ಯ ಏನಂತಂದ್ರೆ ಅಲ್ಲಿ ಪೂಜೆ ಆಗ್ತಾ ಉಂಟು. ಆ ಟೈಮಲ್ಲೇ ನಾವು ಹೋಗ್ತಿದ್ದೇವೆ. ಶ್ರೀ ಕಾತ್ಯಾಯಿನಿ ಬಾಣೇಶ್ವರ ದೇವಸ್ಥಾನ ದೋಣಿ ಆಕಾರ ಏಕೆಂದರೆ ಒಂದಿನ ವ್ಯಾಪಾರಸ್ಥನು ತಮ್ಮ ದೋಣಿಯನ್ನು ತಗೊಂಡು ಅಮೂಲ್ಯವಾದ ಸಾಮಗ್ರಿಯನ್ನು ತಗೊಂಡು ಬರುವಾಗ ಅಲ್ಲಿ ಬಿರುಗಾಳಿಯಿಂದಾಗಿ ಅವನ ಹಡಗ ಸಿಲುಕಿಕೊಳ್ಳುತ್ತಾನೆ. ಆ ಟೈಮಲ್ಲಿ ಫುಲ್ ಹೆದರಿಕೆಯಲ್ಲಿ ಅವರ್ಸ ಗ್ರಾಮದಲ್ಲಿರುವ ಕಾತ್ಯಾಯಿನಿ ಬಾಣೇಶ್ವರ ದೇವಸ್ಥಾನಕ್ಕೆ ಬಂದು ದೇವಿಯಲ್ಲಿ ಹರಕೆ ಹೊತ್ತಾನೆ. ಏನಂದರೆ ಹಡಗನ್ನು ಸುರಕ್ಷಿತವಾಗಿ ಸ್ಥಳದಲ್ಲಿಟ್ಟರೆ ದೋಣಿ ಆಕಾರದಲ್ಲಿ ದೇವಸ್ಥಾನವನ್ನು ಕಟ್ತಾನಂತ. ದೇವಿ ಸುರಕ್ಷಿತ ಮಾಡ್ತಾಳೆಂದು ಆ ನಿಟ್ಟಿನಲ್ಲಿ ಸಮುದ್ರ ತಟಕ್ಕೆ ಹೋಗಿ ಅಲ್ಲಿ ಮಲಗ್ತಾನೆ. ಬೆಳಿಗ್ಗೆ ಮುಂಜಾನೆ ಅವನಿಗೆ ಒಂದು ಕನಸು ಬೀಳ್ತದೆ. ಏನಂದರೆ ಒಂದು 8 ವರ್ಷದ ಹುಡುಗಿಯು ಆ ಹಡಗನ್ನು ಸುರಕ್ಷಿತವಾಗಿಸುತ್ತಾಳೆ ಅಂತೆ. ಆಶ್ಚರ್ಯದ ವಿಷಯ ಏನೆಂದರೆ ಅವನು ಪುನಃ ದೇವಸ್ಥಾನಕ್ಕೆ ದೇವರಿಗೆ ಧನ್ಯವಾದವನ್ನು ಹೇಳಲು ಹೋಗುವಾಗ ಅಲ್ಲಿ ಮರುಳದ್ದು ಹೆಜ್ಜೆ ಇರುತ್ತದೆ. ನಂತರ ವ್ಯಾಪಾರಸ್ಥನು ದಿನ ಹೋದಂತೆ ಶ್ರೀಮಂತವಾಗ್ತಾ ಹೋಗ್ತಾನೆ. ಆದರೆ ಅವನಿಗೆ ಕೊಟ್ಟದ್ದು ಮಾತು ನೆನಪಾಗ್ತದೆ. ಒಂದು ದಿನ ಅವನು ತಮ್ಮ ಅಮೂಲ್ಯವಾದ ವಸ್ತುವನ್ನು ಪುನಃ ತಗೊಂಡು ಬರುವಾಗ ಪುನಃ ಅವನ ಹಡಗು ಹಾಳಾಗುತ್ತದೆ. ಆಗ ಅವನಿಗೆ ಮಾಡಿದ ತಪ್ಪು ಅರಿವಾಗಿ ದೇವರಿಗೆ ದೋಣಿಯ ಆಕಾರದ ದೇವಾಲಯವನ್ನು ಕಟ್ಟಿಕೊಡುತ್ತಾನೆ.